ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೊಲೆಯಾಗೋದಕ್ಕೆ ಒಂದು 15 ದಿನಗಳ ಹಿಂದೆ ವಿಪರೀತ ಟಾರ್ಚರ್ ಅನ್ನು ಅನುಭವಿಸಿದ್ದಾರೆ ಓಂ ಪ್ರಕಾಶ್ ಅನ್ನೋದಕ್ಕೆ ಈಗ ಕೆಲವು ಸಾಕ್ಷ್ಯಗಳು ಸಿಗ್ತಾ ಇವೆ. ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣ ಪತ್ನಿಯಿಂದಲೇ ಕಗ್ಗೊಲೆಯಾಗಿದ್ದರು ನಿವೃತ್ತ IPS ಓಂ ಪ್ರಕಾಶ್ ಅವರು. ಆದರೆ ನಿರಂತರ ಚಿತ್ರಹಿಂಸೆಯಿಂದ ಓಂ ಪ್ರಕಾಶ್ ಹತ್ಯೆಗೆ ಸಾಕ್ಷ್ಯ ಸಿಕ್ಕಿದೆ. ಸಾಯುವ 15 ದಿನಗಳ ಹಿಂದೆ ಪಾಪ ಅವ್ರು ಏನೆಲ್ಲ ಕಷ್ಟ ಅನುಭವಿಸಿದ್ರು ಅನ್ನೋದಕ್ಕೆ ಈಗ ಫೋಟೋಗಳು ಲಭ್ಯವಾಗಿದೆ. ಸಾಯೋದಕ್ಕೆ 15 ದಿವಸದ ಹಿಂದೆಯೇ ದೊಡ್ಡ ಗಲಾಟೆಯಾಗಿದೆ ಮನೆಯಲ್ಲಿ. ತಲೆಗೆ ಸುತ್ತಿಗೆಯಿಂದ ಹೊಡೆದಿದ್ದಾರೆ. ಅದು ಯಾವ ಪರಿಪ್ರಮಾಣ ಅಂದರೆ ತಲೆಗೆ ಸ್ಟಿಚ್ ಹಾಕಿದ್ದಾರೆ ಡಾಕ್ಟರ್ಸ್. ಆ ಸ್ಟಿಚಸ್ ಹಾಕಿದ್ದಾರೆ. ಕಣ್ಣು ಕಿವಿಗೆ ಹಾರ್ಪಿಕ್ ಹಾಕಿದ್ದಾರೆ. ಟಾರ್ಚರ್ ಕೊಟ್ಟಿದ್ದಾರೆ. ಹಾರ್ಪಿಕ್ ಅಂದರೆ ಅದು ಆ್ಯಸಿಡ್ ಏಜೆಂಟ್, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬಳಸ್ತಾರಲ್ಲ ಅದು. ಹೇಗಾಗಬೇಕು ಚರ್ಮ ಪಾಪ. ಪತಿಯನ್ನು ಕೊಲ್ಲುವ ಪ್ಲ್ಯಾನ್ ಮಾಡಿದ್ದಂತಹ ಪಲ್ಲವಿ ಈ ರೀತಿ ಟಾರ್ಚರ್ ಕೊಟ್ಟಿದ್ದರು 15 ದಿನಗಳ ಹಿಂದೆ. ಆಮೇಲೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಪಾಪ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಇವ್ರ ಸಹವಾಸನೇ ಬೇಡ ಅಂತ ಅವ್ರ ತಂಗಿ ಮನೆಗೆ ಹೋಗ್ಬಿಟ್ಟು ವಾಸ ಇದ್ದರು. ಪತ್ನಿಯಿಂದ ಬಚಾವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರು ಓಂ ಪ್ರಕಾಶ್. ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಫೋಟೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ತಾವು ಅದನ್ನು ಗಮನಿಸ್ತಾ ಇದ್ದೀರಾ. ಅಂದರೆ ಏಕಾಏಕಿ ಒಂದೇ ದಿನಕ್ಕೆ ಮಾತಿಗೆ ಮಾತು ಬೆಳೆದು ನಡೆದಂತಹ ಹಲ್ಲೆ ಅಲ್ಲ ಅದು. ಸಾಕಷ್ಟು ದಿನಗಳಿಂದ ಓಂ ಪ್ರಕಾಶ್ ಅವರು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಸಾಕಷ್ಟು ಚಿತ್ರಹಿಂಸೆಯನ್ನು ಅನುಭವಿಸಿದರು. ಬಟ್ ಆವಾಗಲೇ ಅವರೊಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದವರು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಕೊಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ವಾ ಅಂತ ಈಗ ಪ್ರಶ್ನೆ.